ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಈ ಒಂದು ಕ್ಲಾಸಲ್ಲಿ ಪೊಲಿಟಿ ಸೀರೀಸಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಓದ್ತಿದ್ದೀವಿ. ಫಂಡಮೆಂಟಲ್ ರೈಟ್ಸಲ್ಲಿ ರ್ಯಾಪಿಡ್ ರಿವಿಷನನ್ನು ಈ ಒಂದು ಕ್ಲಾಸಲ್ಲಿ ನಾನು ಮಾಡ್ತಿದ್ದೀನಿ. ಆಸ್ ವೆಲ್ ಆಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಯಾವುದು UPSC ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನು ಕೂಡ ಅರೌಂಡ್ 15 ಕ್ವೆಶನ್ನ ಸಾರ್ಟ್ಔಟನ್ನು ಈ ಒಂದು ಕ್ಲಾಸಲ್ಲಿ ಮಾಡ್ತೀನಿ. ಇಟ್ ಈಸ್ ಒನ್ ಆಫ್ ದಿ ರ್ಯಾಪಿಡ್ ರಿವಿಷನ್ ಕ್ಲಾಸ್ ಅಂತಲೇ ಕರಿಬೋದು. ನೋಡೋಣ ಬನ್ನಿ. We are all know that fundamental rights. ಯಾವ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ? ಪಾರ್ಟ್ ಥರ್ಡ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಟಾಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್. ಯಾವ ಆರ್ಟಿಕಲ್ ಇದೆ? ಆರ್ಟಿಕಲ್ 12 to 35 ವರೆಗೂ ಕೂಡ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಿ? ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೋಡ್ತೀವಿ. ಈ ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್ ನ ಎಲ್ಲಿಂದ ಬಾರೋವನ್ನ ಮಾಡಿದೀವಿ? ನಾವು US ಬಿಲ್ ಆಫ್ ರೈಟ್ಸ್ ಇಂದ ಏನ್ ಮಾಡಿದೀವಿ? ಬಾರೋ ಮಾಡಿದ್ವಿ. ನಥಿಂಗ್ ಬಟ್ USA ಇಂದ ನಾವು ಫಂಡಮೆಂಟಲ್ ರೈಟ್ಸ್ ನ ಕಾನ್ಸೆಪ್ಟ್ ನ ಏನ್ ಮಾಡಿದೀವಿ? ಬಾರೋವನ್ನ ಮಾಡಿದೀವಿ. ವಿ ಆರ್ ಆಲ್ ನೋ ದಟ್ ಫಂಡಮೆಂಟಲ್ ರೈಟ್ಸ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಇಂಡಿವಿಜುವಲ್ ನ ಈಕ್ವಾಲಿಟಿನ, ಫ್ರೀಡಮ್ನ, ಒಂದು ಡಿಗ್ನಿಟಿನ ಮೇಂಟೈನ್ ಮಾಡೋಕ್ಕೆ ನಮಗೆ ಈ ಫಂಡಮೆಂಟಲ್ ರೈಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದನ್ನ BR ಅಂಬೇಡ್ಕರ್ ಅವರು ಫಂಡಮೆಂಟಲ್ ರೈಟ್ಸ್ ನ ಏನಂತ ಕರೀತಿದ್ದಾರೆ? ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರೀತಿದ್ದಾರೆ. ಈಗ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ವಿಚ್ ಇಸ್ ಕಾಲ್ಡ್ ಆಸ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ, ಹೂ ಇಸ್ ಕಾಲ್ಡ್ ಆಸ್ ಫಂಡಮೆಂಟಲ್ ರೈಟ್ಸ್ ಆಸ್ ಎ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ನಮ್ಗೆ ಗೊತ್ತಿದೆ ಫಂಡಮೆಂಟಲ್ ರೈಟ್ಸ್ ನಾವು ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಅಂತ ಕರಿತೀವಿ. ಇದನ್ನ ಕರೆದವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ಇಂಟರಕ್ಷನ್ ಪಾರ್ಟ್ ಅಲ್ಲಿ ಎಷ್ಟು ಕ್ವೆಶನ್ಸ್ಗಳು ಎಕ್ಸಾಮಿನೇಷನ್ ಅಲ್ಲಿ ರೈಸ್ ಆಗ್ಬೋದು. ಯಾವ ಪಾರ್ಟ್ ಅಲ್ಲಿ ಇದೆ ಅಂತ ಕೇಳ್ಬೋದು, ಆರ್ಟಿಕಲ್ ನ ಕೇಳ್ಬೋದು, ಎಲ್ಲಿಂದ ಬಾರೋ ಮಾಡಿದೀವಿ ಅಂತ ಕೇಳ್ಬೋದು, ವಿಚ್ ಇಸ್ ಕಾಲ್ಡ್ ಎಸ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ ಯಾರು ಹೇಳಿದ್ರು ಅಂತ ಕೇಳ್ಬೋದು. ಯಾವ ರೀತಿ ಬೇಕಾದ್ರೂ ಕ್ವೆಶನ್ ಏನಾಗ್ಬೋದು? ರೈಸ್ ಆಗ್ಬೋದು. ಓಕೆ, ವಿ ಆರ್ ಆಲ್ ನೋ ದಟ್ ವಿ ಹ್ಯಾವ್ 6 ಫಂಡಮೆಂಟಲ್ ರೈಟ್ಸ್. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನಮ್ಗೆ ಗೊತ್ತಿದೆ ರೈಟ್ ಟು ಪ್ರಾಪರ್ಟಿ ಅನ್ನೋದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗಿತ್ತು? ಫಂಡಮೆಂಟಲ್ ರೈಟ್ಸ್ 7 ಇತ್ತು. ಅದಾದ್ಮೇಲೆ ನಾವು ಫಂಡಮೆಂಟಲ್ ರೈಟ್ಸ್ ನ ಅಮೆಂಡ್ಮೆಂಟ್ ಅನ್ನ ಮಾಡಿ ರೈಟ್ ಟು ಪ್ರಾಪರ್ಟಿನ ಏನ್ ಮಾಡಿದ್ವಿ? ಈಗ ಅದನ್ನ ಲೀಗಲ್ ರೈಟ್ ಆಗಿ ಮಾಡಿ, ಈಗ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಅಲ್ಲ. ಈಗ ಕೇಳ್ಬೋದು ಕೆಲವೊಂದು ಎಕ್ಸಾಮ್ ಇನ್ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಬರ್ದೇನ್ ಅಂತ. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಆದ್ರೆ 7, ಎಟ್ ಪ್ರೆಸೆಂಟ್ ಆದ್ರೆ ಎಷ್ಟು? 6. ಇನ್ನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ ಟು ಪ್ರಾಪರ್ಟಿ ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಎಟ್ ಪ್ರೆಸೆಂಟ್ ಅದು ಫಂಡಮೆಂಟಲ್ ರೈಟ್ಸ್ ಅಲ್ಲ, ಅದು ಲೀಗಲ್ ರೈಟ್ಸ್. ವಿ ಆರ್ ಆಲ್ ನೋ ದಟ್. ಈಗ ನೋಡ್ತಾ ಹೋಗೋಣ ಒಂದೊಂದೇ ಫಂಡಮೆಂಟಲ್ ರೈಟ್ಸ್ ನ. ಓಕೆ, ಅದ್ರಲ್ಲಿ ಫಸ್ಟ್ ಒನ್ ಇದೆ ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಇಂದ 18 ವರೆಗೂ ನಾವು ನೋಡ್ತೀವಿ. ಆರ್ಟಿಕಲ್ 12 and 13 ಇಟ್ ಟಾಕ್ಸ್ ಅಬೌಟ್ ಸ್ಟೇಟ್ ಬಗ್ಗೆ ಏನ್ ಮಾಡ್ತಾ ಹೋಗುತ್ತೆ? ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಹೋಗುತ್ತೆ. ರೈಟ್ ಟು ಈಕ್ವಾಲಿಟಿ ಅನ್ನೋದು ಯಾವ ಆರ್ಟಿಕಲ್ ಕೇಳ್ಬೋದು ಕೆಲವೊಂದು ಎಕ್ಸಾಮ್ ಅಲ್ಲಿ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ಅಂತ 14 to 18 ಇಟ್ ಟಾಕ್ಸ್ ಅಬೌಟ್ ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 14 ಏನ್ ಹೇಳುತ್ತೆ? ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಂದ್ರೆ ಏನು? ಕಾನೂನಿನ ಮುಂದೆ ಎಲ್ರೂ ಕೂಡ ಏನು ಸಮಾನರು. ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್. ಎಲ್ರಿಗೂ ಕೂಡ ಏನು ಈಕ್ವಲ್ ಅನ್ನೋದನ್ನ ಈ ಆರ್ಟಿಕಲ್ 14 ಏನ್ ಮಾಡುತ್ತೆ? ಹೇಳುತ್ತೆ. ಆರ್ಟಿಕಲ್ 15 ಏನ್ ಹೇಳುತ್ತೆ? ನೋ ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ಸ್ ಆಫ್ ರಿಲಿಜಿಯನ್, ರೇಸ್, ಕ್ಯಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಅಂದ್ರೆ ಏನು? ಯಾವುದೇ ಒಬ್ಬ ವ್ಯಕ್ತಿನ ರಿಲಿಜಿಯನ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಬರ್ತ್ ಪ್ಲೇಸ್ ಇಂದ ಯಾವುದೇ ರೀತಿ ಏನನ್ನ ಮಾಡೋಂಗಿಲ್ಲ, ಡಿಸ್ಕ್ರಿಮಿನೇಷನ್ ಅನ್ನ ಮಾಡೋಂಗಿಲ್ಲ. ಅದು ಆರ್ಟಿಕಲ್ 15 ಏನ್ ಮಾಡುತ್ತೆ? ಎಕ್ಸ್ಪ್ಲೇನ್ ಅನ್ನ ಮಾಡುತ್ತೆ. ಆರ್ಟಿಕಲ್ 16 ಏನ್ ಹೇಳುತ್ತೆ? ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. ವಿ ಆರ್ ಟಾಕಿಂಗ್ ಅಬೌಟ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ವಾ? ಗೌರ್ಮೆಂಟ್ ಜಾಬ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ಎಲ್ರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಅದಕ್ಕೆ ಎಕ್ಸಾಮಿನೇಷನ್ಸ್ ನ ಕಂಡಕ್ಟ್ ಮಾಡೋದು. ಎಲ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಪ್ರಾವಿಷನ್ ಇದೆ. ಹಂಗಾಗಿ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿನ ಕೊಟ್ಟು ಆರ್ಟಿಕಲ್ 16 ಮೇಲೆ ಎಕ್ಸಾಮಿನೇಷನ್ಸ್ ನ ಏನ್ ಮಾಡ್ತಾರೆ? ಕಂಡಕ್ಟ್ ಅನ್ನ ಮಾಡುವಂಥದ್ದು. ಯೂಶಲಿ ಏನಕ್ಕೆ? ಈಚ್ ಅಂಡ್ ಎವ್ರಿ ಪರ್ಸನ್ಗೆ ಈಕ್ವಲ್ ಆಪರ್ಚುನಿಟಿನ ಪ್ರೊವೈಡ್ ಅನ್ನ ಮಾಡಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡಿದ್ದಾರೆ? ಮೆನ್ಷನ್ ಅನ್ನ ಮಾಡಿದ್ದಾರೆ. ಕೆಲವೊಂದು ಎಕ್ಸಾಮ್ ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಈ ಆರ್ಟಿಕಲ್ ತುಂಬಾನೇ ಏನು ಇಂಪಾರ್ಟೆಂಟ್. ಆರ್ಟಿಕಲ್ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ನೋಡಿ, ಅನ್ಟಚಬಿಲಿಟಿ ವಿತಿನ್ ದಿನ ಇಲ್ಲ. ಆರ್ಟಿಕಲ್ 17 ಅಂಡರ್ ಇದನ್ನ ಏನ್ ಮಾಡಿದೀವಿ? ರಿಮೂವ್ ಅನ್ನ ಮಾಡಿದೀವಿ. ಆರ್ಟಿಕಲ್ 18 ಟಾಕ್ಸ್ ಅಬೌಟ್ ಅಬಾಲಿಷನ್ ಆಫ್ ಟೈಟಲ್ಸ್. ನೋಡಿ, ಎಕ್ಸೆಪ್ಟ್ ಮಿಲಿಟರಿ ಮತ್ತೆ ಅಕಾಡೆಮಿಕ್. ಈಗ PhD ಅಂತ ಬಂದಾಗ ನಾವು ಏನ್ ಕೊಡ್ತಾರೆ? ಡಾಕ್ಟರ್ ಅನ್ನೋದು ಬರುತ್ತೆ. ಅದನ್ನೆಲ್ಲ ನಾವು ಏನ್ ಮಾಡುವ? ಅಕಾಡೆಮಿಕ್ ಬಿಟ್ಬಿಟ್ಟು ಬೇರೆ ಯಾವುದೇ ರೀತಿ ಟೈಟಲ್ಸ್ ಗಳನ್ನ ಕೊಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಭಾರತ ರತ್ನ ಅವಾರ್ಡ್ ಆಗಿರುತ್ತೆ. ಈಗ ಭಾರತ ರತ್ನ ಹೆಸರು ಇಟ್ಕೊಂಡು ನಾವು ಕರೆಯೋಂಗಿಲ್ಲ. ಅವೆಲ್ಲ ಮಿಲಿಟರಿ ಮತ್ತೆ ಅಕಾಡೆಮಿಕ್ ಟೈಟಲ್ಸ್ ಬಿಟ್ಟು ಬೇರೆ ಯಾವ ಟೈಟಲ್ಸ್ ಗಳನ್ನು ಕೂಡ ಏನ್ ಮಾಡೋಂಗಿಲ್ಲ?
ನಾವು ಅಬಾಲಿಷನ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದು. ತುಂಬಾನೇ ಇಂಪಾರ್ಟೆಂಟು ಆರ್ಟಿಕಲ್ 18. ಈಗ ರೈಟ್ ಟು ಈಕ್ವಲಿಟಿ ಅಂತ ಆರ್ಟಿಕಲ್ 14, 18 ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ KPSC ಎಕ್ಸಾಮಿನೇಷನ್, ಸ್ಪೆಷಲಿ FDA, SDA, ಕೆಲವೊಂದು ಗ್ರೂಪ್ C ಎಕ್ಸಾಮ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವೆಶನ್ ಇಲ್ಲಿಂದಾನೆ ಏನ್ ಮಾಡಿರ್ತಾರೆ, ತೆಗ್ದಿರ್ತಾರೆ. ನೋಡಿ, ರೈಟ್ ಟು ಈಕ್ವಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಇದೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ನೋಡಿ, ಈ ಕೇಸಸ್ ಎಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು UPSC ಎಕ್ಸಾಮಿನೇಷನ್ ಹೋದಾಗ ಕೆಲವೊಂದು ಕೇಸಸ್ನು ಕೂಡ ಕೇಳಿರ್ತಾರೆ. ಇಂದಿರಾಸಾನಿ ಕೇಸಸ್ ಯೂನಿಯನ್ ಆಫ್ ಇಂಡಿಯಾ ಯಾವ್ದು ರಿಲೇಟೆಡ್ ಇತ್ತು ಅಂತ, ಅದು ರೈಟ್ ಟು ಈಕ್ವಾಲಿಟಿಗೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಆಗಿತ್ತು. ಇಂದಿರಾಸಾನಿ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1992 ಕೇಸಸ್ ಅಲ್ಲಿ ಅಪ್ಹೆಲ್ಡ್ 27 ರಿಸರ್ವೇಶನ್. ಇದನ್ನ ನಮ್ಮ ಮಂಡಲ್ ಕಮಿಷನ್ ಬಂದಿತ್ತು, OBCಗೆ 27% ರಿಸರ್ವೇಶನ್ ನ ಕೊಟ್ಟಿತ್ತು. ಈ ಒಂದು ಟೈಮ್ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಜಜ್ಮೆಂಟ್ ಅನ್ನ ಕೊಟ್ಟಿತ್ತು ಅಂದ್ರೆ, ಇನ್ಕ್ಲೂಡಿಂಗ್ ಟೋಟಲ್ ರಿಸರ್ವೇಶನ್ ಎಷ್ಟು ಪರ್ಸೆಂಟ್ಗಿಂತ ಎಕ್ಸಿಟ್ ಆಗಂಗಿಲ್ಲ, 50%ಗಿಂತ ಎಕ್ಸಿಟ್ ಆಗಂಗಿಲ್ಲ, ಅಂದ್ರೆ 50%ಗಿಂತ ಜಾಸ್ತಿ ಆಗೋಂಗಿಲ್ಲ ಅಂತ ಏನ್ ಮಾಡಿತ್ತು, ಜಡ್ಜ್ಮೆಂಟ್ ಅನ್ನ ಕೊಟ್ಟಿತ್ತು. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತಾನೆ ಕರಿಬಹುದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ, ರೈಟ್ ಟು ಫ್ರೀಡಮ್. ರೈಟ್ ಟು ಫ್ರೀಡಮ್ ಅಲ್ಲಿ ಏನಿದೆ, ಆರ್ಟಿಕಲ್ 19 to 22 ಟಾಕ್ಸ್ ಅಬೌಟ್ ರೈಟ್ ಟು ಫ್ರೀಡಮ್. ಆರ್ಟಿಕಲ್ 19 ಏನ್ ಹೇಳುತ್ತೆ, ವಿ ಹ್ಯಾವ್ 6 ಫ್ರೀಡಮ್ ಏನಿದೆ, ಫ್ರೀಡಮ್ ಆಫ್ ಸ್ಪೀಚ್, ಅಸೆಂಬ್ಲಿ, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್, ಪ್ರೊಫೆಷನ್. ಅಂದ್ರೆ ನಮ್ಗೆ ಯಾವುದೇ ರೀತಿ ಒಂದು ಪ್ರೊಫೆಷನ್ ತಗೊಳಕ್ಕೆ ನಮ್ಗೆ ಏನಿದೆ, ಫ್ರೀಡಮ್ ಇದೆ. ಆಸ್ ವೆಲ್ ಇಸ್ ನಮ್ದೇ ಆದಂತ ಅಸೆಂಬ್ಲಿ ಮಾಡ್ಕೊಳಕ್ಕೆ, ಅಸೋಸಿಯೇಷನ್ ಮಾಡ್ಕೊಳಕ್ಕೆ ನಮ್ಗೆ ಏನಿದೆ, ಪ್ರಾವಿಷನ್ಸ್ ಇದೆ. ಓಕೆ, ನೆಕ್ಸ್ಟ್ ಇಂದ ಆರ್ಟಿಕಲ್ 20, ಇಟ್ ಪ್ರೊಟೆಕ್ಷನ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಆಫ್ ಅಫೆನ್ಸಸ್. ಅಂದ್ರೆ ಒಬ್ಬ ವ್ಯಕ್ತಿಗೆ ಏನನ್ನ ಮಾಡೋಂಗಿಲ್ಲ, ಎರಡು ಶಿಕ್ಷೆಯನ್ನ ಒಂದೇ ಅಫೆನ್ಸ್ಗೆ ಎರಡು ಶಿಕ್ಷೆಯನ್ನ ಏನ್ ಮಾಡೋಂಗಿಲ್ಲ, ಕೊಡೋಗಿಲ್ಲ. ಅದನ್ನ ನಾವು ಆರ್ಟಿಕಲ್ 20 ನಾವು ನೋಡ್ತೀವಿ. ಪ್ರೊಟೆಕ್ಷನ್ ವಿತ್ ರೆಸ್ಪೆಕ್ಟ್ ಆಫ್ ಕನ್ವಿಕ್ಷನ್ ಫಾರ್ ಅಫೆನ್ಸಸ್. ಆರ್ಟಿಕಲ್ 21 ವೆರಿ ಇಂಪಾರ್ಟೆಂಟ್, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21A ರೈಟ್ ಟು ಎಜುಕೇಶನ್. ಇದು ನೋಡಿ, ಅಮೆಂಡ್ಮೆಂಟ್ ಅನ್ನ ಮಾಡಿ ಆಡ್ ಅನ್ನ ಮಾಡಿರುವಂತದ್ದು ಆರ್ಟಿಕಲ್ 21A ನ. 6 to 14 years ತನಕನೂ ಕೂಡ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು. ಇಟ್ ಈಸ್ ಅ ರೈಟ್ ಟು ಎಜುಕೇಶನ್ ಅನ್ನೋದು ಈಗ ಫಂಡಮೆಂಟಲ್ ರೈಟ್ಸ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಫಂಡಮೆಂಟಲ್ ರೈಟ್ಸ್ ಆಗಿರ್ಲಿಲ್ಲ, ಈಗ ಇಟ್ಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂತ ಕರಿಬಹುದು. ಆರ್ಟಿಕಲ್ 22 ಟಾಕ್ಸ್ ಅಬೌಟ್ ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಬಗ್ಗೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕೇಸಸ್ ಏನಿದೆ, ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1978 ಕೇಸಸ್ ರಿಲೇಟೆಡ್ ಟು ಪಾಸ್ಪೋರ್ಟ್ ರಿಲೇಟೆಡ್ ಒಂದು ಕೇಸ್ ಆಗಿರುತ್ತೆ. ಇದರಲ್ಲಿ ಅವರು ಮೇನಕಾ ಗಾಂಧಿ ಅವರು ಒಂದು ಕೇಸನ್ನು ಹಾಕಿರ್ತಾರೆ. ಅದರಲ್ಲಿ ಪರ್ಸನಲ್ ಲಿಬರ್ಟಿ ಬಗ್ಗೆ ಆರ್ಟಿಕಲ್ 21 ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿರೋದನ್ನ ನೋಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಕೇಸಸ್ ಅಂದ್ರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ 1973 ಕೇಸಸ್. ಇದರಲ್ಲಿ ದೇ ಟಾಕ್ಡ್ ಅಬೌಟ್ ಬೇಸಿಕ್ ಸ್ಟ್ರಕ್ಚರ್, ಮತ್ತೆ ಪಾರ್ಲಿಮೆಂಟ್ ಕೆ ನಾಟ್ ಡಿಸ್ಟ್ರಾಯ್ ಬೇಸಿಕ್ ಸ್ಟ್ರಕ್ಚರ್ ವೈಲ್ ಅಮೆಂಡಿಂಗ್. ಯಾವುದೇ ರೀತಿ ಫಂಡಮೆಂಟಲ್ ರೈಟ್ಸ್ನ ಅಥವಾ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಅನ್ನ ಮಾಡಬೇಕಾದ್ರೆ ಪಾರ್ಲಿಮೆಂಟ್ ಬೇಸಿಕ್ ಸ್ಟ್ರಕ್ಚರ್ನ ಏನ್ ಮಾಡೋಂಗಿಲ್ಲ, ವೈಲೇಟ್ ಅನ್ನ ಮಾಡೋಂಗಿಲ್ಲ ಅನ್ನೋದನ್ನ ಒಂದು ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ರು. ಓಕೆ, ನೆಕ್ಸ್ಟ್ ಏನಿದೆ, ಥರ್ಡ್ ಒನ್, ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್. ಇದು ಆರ್ಟಿಕಲ್ 23 to 24. ಆರ್ಟಿಕಲ್ 23 ಏನ್ ಹೇಳುತ್ತೆ, ಹ್ಯೂಮನ್ ಟ್ರಾಫಿಕಿಂಗ್ನ ಮತ್ತು ಫೋರ್ಸ್ಡ್ ಲೇಬರ್ನ ಏನು ಮಾಡಿದ್ದಾರೆ, ಅಬಾಲಿಷನ್ ಮಾಡಿದ್ದಾರೆ, ಪ್ರಾಹಿಬಿಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಇಲ್ಲ ಫೋರ್ಸ್ಡ್ ಲೇಬರ್ ಮತ್ತು ಹ್ಯೂಮನ್ ಟ್ರಾಫಿಕಿಂಗು. ಆರ್ಟಿಕಲ್ 24 ಏನು ಹೇಳುತ್ತೆ, ಪ್ರಾಹಿಬಿಟ್ ಚೈಲ್ಡ್ ಲೇಬರ್, ಹಜಾರ್ಡ್ಸ್ ಇಂಡಸ್ಟ್ರಿ, ಬಿಲೋ 14 years ಇರೋ ಚಿಲ್ಡ್ರನ್ಸು ಯಾವುದೇ ರೀತಿ ಹಜಾರ್ಡ್ ಇಂಡಸ್ಟ್ರೀಸ್, ನಥಿಂಗ್ ಬಟ್ ತುಂಬ ಕೆಮಿಕಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಈ ಕ್ರ್ಯಾಕರ್ಸ್ ಅಂದರೆ ಈ ಪಟಾಕಿಗಳನ್ನು ಪ್ರೊಡಕ್ಷನ್ ಮಾಡುವ ಇಂಡಸ್ಟ್ರೀಸ್ಗಳಾಗಿರ್ಬೋದು, ಇಂತಹ ಹಜಾರ್ಡ್ ಇಂಡಸ್ಟ್ರೀಸ್ಗಳಲ್ಲಿ ಯಾವುದೇ ರೀತಿ ಚೈಲ್ಡ್ ಲೇಬರ್ಸ್ನ ಯೂಸ್ ಮಾಡೋಂಗಿಲ್ಲ. ನಮ್ಮಲ್ಲಿ ಇಂಡಿಯಾದಲ್ಲೂ ಕೂಡ ಚೈಲ್ಡ್ ಲೇಬರ್ ಅಬಾಲಿಷನ್ ಆಗಿದೆ. ನಾಟ್ ಓನ್ಲಿ ಫಾರ್ ದಿಸ್, ಫಾರ್ ಎವ್ರಿಥಿಂಗ್ ಚೈಲ್ಡ್ ಲೇಬರ್ ಏನಾಗಿದೆ, ಅಬಾಲಿಷ್ ಆಗಿದೆ. ಇಂಪಾರ್ಟೆಂಟ್ ಕೇಸ್ ಏನಿದೆ, ಪೀಪಲ್ಸ್ ಯೂನಿಯನ್ ಆಫ್ ಡೆಮೊಕ್ರೆಟಿಕ್ ರೈಟ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1982 ಕೇಸಸ್ ಅಲ್ಲಿ ಫೋರ್ಸ್ಡ್ ಲೇಬರ್ ಮತ್ತೆ ಅಂಡರ್ ಎಂಪ್ಲಾಯ್ಮೆಂಟ್ ಮಿನಿಮಮ್ ವೇಜಸ್ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ಕೊಟ್ಟಿತ್ತು. ಇದು ಕೂಡ ಇಂಪಾರ್ಟೆಂಟ್ ಕೇಸ್ ಅಂತಾನೆ ಕರಿಬೋದು. ನೆಕ್ಸ್ಟ್ ಏನಿದೆ, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಆರ್ಟಿಕಲ್ 25 to 28 ಹೇಳುತ್ತೆ. ಆರ್ಟಿಕಲ್ 25 ಇಟ್ಸ್ ಟಾಕ್ಡ್ ಅಬೌಟ್ ಫ್ರೀಡಮ್ ಆಫ್ ಕನ್ಸರ್ನ್ಸ್ ಆ್ಯಂಡ್ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊವಗೇಷನ್ ಆಫ್ ರಿಲಿಜಿಯನ್. ಅಂದ್ರೆ ಏನು, ಆರ್ಟಿಕಲ್ 25 ಪ್ರಕಾರ ನಮ್ಮ ಇಂಡಿಯಾದಲ್ಲಿರುವ ಯಾವ ಒಬ್ಬ ವ್ಯಕ್ತಿ ಯಾವುದೇ ಪ್ರೊಫೆಷನ್ನ ಅವ್ನು ಏನು ಕೆಲಸ ಬೇಕಾದ್ರೂ ಮಾಡ್ಬೋದು, ಯಾವುದೇ ರೀತಿ ಯಾವುದೇ ರಿಲಿಜಿಯನ್ನ ಏನು ಮಾಡ್ಬೋದು, ಫಾಲೋವನ್ನ ಮಾಡ್ಬೋದು, ಕನ್ವರ್ಟನ್ನು ಮಾಡ್ಬೋದು. ಬಟ್ ಯಾವ ಕನ್ವರ್ಷನ್ ಇಲ್ಲ, ಫೋರ್ಸಿಬಲ್ ಕನ್ವರ್ಷನ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಆರ್ಟಿಕಲ್ 26 ಟಾಕ್ಡ್ ಅಬೌಟ್ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್ ಅನ್ನ ಮಾಡೋದ್ರ ಬಗ್ಗೆ ಆರ್ಟಿಕಲ್ 26 ಏನು ಮಾಡುತ್ತೆ, ಎಕ್ಸ್ಪ್ಲೇನ್ ಅನ್ನ ಮಾಡುತ್ತೆ. ಆರ್ಟಿಕಲ್ 27 ಇಸ್ ಟಾಕ್ಡ್ ಅಬೌಟ್
ದೇರ್ ಇಸ್ ನೋ ಕಂಪಲ್ಷನ್ ಟು ಪೇ ಟ್ಯಾಕ್ಸಸ್ ಫಾರ್ ಪ್ರಮೋಷನ್ ಆಫ್ ರಿಲಿಜಿಯನ್. ಅಂದರೆ ಏನು, ಯಾವುದೇ ಒಂದು ರಿಲಿಜಿಯನನ್ನು ಪ್ರಮೋಷನನ್ನು ಮಾಡೋಕ್ಕೆ ಯಾವುದೇ ರೀತಿ ಟ್ಯಾಕ್ಸಸನ್ನು ಇಲ್ಲಿ ಪೇ ಮಾಡೋಗಿಲ್ಲ. ಆರ್ಟಿಕಲ್ 28 ಫ್ರೀಡಮ್ ಫ್ರಮ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಸಡನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಅಂದರೆ ಕೆಲವೊಂದು ಸಡನ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ರಿಲಿಜಿಯಸ್ನ ಫಾಲೋನ ಮಾಡೋದಕ್ಕೆ ಏನು ಕೊಟ್ಟಿದ್ದಾರೆ, ಪರ್ಮಿಷನನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ 28 ಪ್ರಕಾರ. ಒಂದು ಇಂಪಾರ್ಟೆಂಟ್ ಕೇಸಸ್ ಇದೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೆಕ್ಯುಲರಿಸಮ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಆರ್ಟಿಕಲ್ 29 to 30. ಆರ್ಟಿಕಲ್ 29 ಇಸ್ ಅ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ ಬಗ್ಗೆ ಏನು ಮಾಡುತ್ತೆ, ಎಕ್ಸ್ಪ್ಲೈನನ್ನು ಮಾಡುತ್ತೆ. ಆರ್ಟಿಕಲ್ 30 ಇಸ್ ಟಾಕ್ಡ್ ಅಬೌಟ್ ರೈಟ್ ಟು ಮೈನಾರಿಟಿ ಟು ಎಸ್ಟಾಬ್ಲಿಷ್ ಅಡ್ಮಿನಿಸ್ಟ್ರೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಈ ಮೈನಾರಿಟಿ ಅವರು ತಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಏನಿದೆ, ಪರ್ಮಿಷನನ್ನು ಕೊಟ್ಟಿದ್ದಾರೆ. TMA ಪೈ ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ 2002 ಒಂದು ಕೇಸಸ್ ಇತ್ತು. ಇದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟನ್ನು ಕೊಟ್ಟಿತ್ತು ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಗೆ. ಓಕೆ, ನೆಕ್ಸ್ಟ್ ಏನಿದೆ, ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್. ಇದನ್ನ ಏನಂತ ಕರಿತೀವಿ ಅಂದರೆ ಆರ್ಟಿಕಲ್ 32 ಈಸ್ ಕಾಲ್ಡ್ ಆಸ್ ರೈಟ್ ಟು ಕಾನ್ಸ್ಟಿಟ್ಯೂಷನ್ ರೆಮಿಡೀಸ್. ಇದನ್ನ ಅಂಬೇಡ್ಕರ್ ಅವರು ಏನಂತ ಕರೆದಿದ್ದಾರೆ, ಆರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. ಇಲ್ಲಿ ರಿಟ್ಗಳು ಅವೈಲೇಬಲ್ ಇದೆ. ವಿ ಆರ್ ಆಲ್ ನೋ ದಟ್ ಆರ್ಟಿಕಲ್ 224 ಪ್ರಕಾರ ಹೈಕೋರ್ಟು, ಆರ್ಟಿಕಲ್ 32 ಪ್ರಕಾರ ರಿಟ್ಗಳು ಏನು ಮಾಡ್ತಿತ್ತು, ಸುಪ್ರೀಂ ಕೋರ್ಟ್ಗೆ ಪವರ್ ಇದೆ. ಎಬೆಸ್ ಕಾರ್ಪಸ್ ಆಗಿದೆ, ಮ್ಯಾಂಡಮಸ್ ಆಗಿರ್ಬೋದು, ಸೆಟ್ರಸರಿ ಅದು ಕೋವಾರೆಂಟ್ ಆಗಿರ್ಬೋದು, ಈ ರಿಟ್ಗಳು ಅವೈಲೇಬಲ್ ಇದೆ. ಇದ್ರ ಬೇಸಿಸ್ಸು ಏನಾದರೂ ಫಂಡಮೆಂಟಲ್ ರೈಟ್ಸು ವೈಲೇಟ್ ಆದರೆ ನಾವು ಏನು ಮಾಡ್ಬೋದು, ಈ ರಿಟ್ ಸಹಾಯದಿಂದ ಆ ಫಂಡಮೆಂಟಲ್ ರೈಟ್ಸ್ನ ನಾವು ವಾಪಸ್ ಪಡ್ಕೊಳಕ್ಕೆ ಅವಕಾಶ ಇದೆ ಥ್ರೂ ವಿತ್ ದಿ ಹೆಲ್ಪ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಇಂಪಾರ್ಟೆಂಟ್ ಕೇಸ್ ಏನಿದೆ, ಕೇಶವಾನಂದ ಭಾರತಿ ಕೇಸ್ 1973. ಜುಡಿಷಿಯಲ್ ರಿವ್ಯೂ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತಾರೆ. ಜುಡಿಷಿಯಲ್ ರಿವ್ಯೂ ಇಸ್ ಅ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಅಂತ ರೀಇನ್ಫೋರ್ಸ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ವಿ ಆರ್ ಆಲ್ ನೋ ದಟ್ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಇದುವರೆಗೂ ಒಂದು ರ್ಯಾಪಿಡ್ ರಿವಿಷನ್ನ ಮಾಡ್ಕೊಂಡ್ವಿ ಫಂಡಮೆಂಟಲ್ ರೈಟ್ಸ್ದು. ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 352 ಇಟ್ ಟಾಕ್ಸ್ ಅಬೌಟ್ ನ್ಯಾಷನಲ್ ಎಮರ್ಜೆನ್ಸಿ. ಈ ನ್ಯಾಷನಲ್ ಎಮರ್ಜೆನ್ಸಿಲಿ ಎಲ್ಲ ಫಂಡಮೆಂಟಲ್ ರೈಟ್ಸು ಕೂಡ ಏನಾಗುತ್ತೆ, ಸಸ್ಪೆಂಡ್ ಆಗುತ್ತೆ. ಎಕ್ಸೆಪ್ಟ್ ಯಾವುದಾಗಲ್ಲ, ಆರ್ಟಿಕಲ್ 20 ಮತ್ತು 21 ಬಿಟ್ಬಿಟ್ಟು ಇನ್ನೆಲ್ಲ ಫಂಡಮೆಂಟಲ್ ರೈಟ್ಸು ಕೂಡ ಸಸ್ಪೆಂಡು ಆಗುತ್ತೆ. ಯಾವಾಗ, ಡ್ಯೂರಿಂಗ್ ದಿ ನ್ಯಾಷನಲ್ ಎಮರ್ಜೆನ್ಸಿ. ಆರ್ಟಿಕಲ್ 20, 21 ಏನಾಗಲ್ಲ, ಎಮರ್ಜೆನ್ಸಿ ಇದ್ರೂ ಕೂಡ ಏನಾಗಲ್ಲ, ಸಸ್ಪೆಂಡು ಆಗಲ್ಲ. ಆರ್ಟಿಕಲ್ 359 ಪ್ರಕಾರ, ಆರ್ಟಿಕಲ್ 359 ಪ್ರಕಾರ ಪ್ರೆಸಿಡೆಂಟ್ ಹ್ಯಾವ್ ಪವರ್ ಟು ಸಸ್ಪೆಂಡ್ ದಿ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ. ಕೇಳ್ಬೋದು ಎಕ್ಸಾಮ್ಸಲ್ಲಿ, ಯಾವ ಒಂದು ಫಂಡಮೆಂಟಲ್ ರೈಟ್ಸು ಸಸ್ಪೆಂಡ್ ಆಗಲ್ಲ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಅಂತ. ಆರ್ಟಿಕಲ್ 20 ಮತ್ತು 21 ಫಂಡಮೆಂಟಲ್ ರೈಟ್ಸು. ಯಾವ ಒಂದು ಆರ್ಟಿಕಲ್ ಬೇಸಿಸ್ ನ್ಯಾಷನಲ್ ಎಮರ್ಜೆನ್ಸಿ ಡ್ಯೂರಿಂಗು ಫಂಡಮೆಂಟಲ್ ರೈಟ್ಸ್ನ ಪ್ರೆಸಿಡೆಂಟು ಸಸ್ಪೆಂಡನ್ನು ಮಾಡ್ತಾರೆ ಅಂತ ಆರ್ಟಿಕಲ್ 359. ಓಕೆ, ಆಲ್ರೆಡಿ ನೋಡಿದ್ವಿ. ಒಂದು ಸೆಕೆಂಡ್ ರ್ಯಾಪಿಡ್ ರಿವಿಷನ್ ಮಾಡ್ಕೋಣ. ಇಂಪಾರ್ಟೆಂಟ್ ಕೇಸಸ್ಸು. ಕೇಶವಾನಂದ ಭಾರತಿ ಕೇಸು 1973 ಇಸ್ ರಿಲೇಟೆಡ್ ಟು ಬೇಸಿಕ್ ಸ್ಟ್ರಕ್ಚರು. ಮೇನಕಾ ಗಾಂಧಿ ಕೇಸಸ್ಸು ಎಕ್ಸ್ಪೆಂಡ್ ದಿ ಸ್ಕೋಪ್ ಆಫ್ ಆರ್ಟಿಕಲ್ 21. ಇಂದಿರಾ ಸಾನಿ ಕೇಸಸ್ಸು ರಿಸರ್ವೇಷನ್ ಫಾರ್ ಲಿಮಿಟ್, ಅಂದರೆ ಇನ್ನು 50%ಗಿಂತ ಜಾಸ್ತಿ ಇನ್ಕ್ಲೂಡಿಂಗ್ OBC ಎಲ್ಲ ಸೇರಿಸಿ ಟೋಟಲ್ ರಿಸರ್ವೇಷನ್ ಎಕ್ಸಿಡ್ ಆಗಂಗಿಲ್ಲ. SR ಬೊಮ್ಮಾಯಿ ಕೇಸು ಸೆಕ್ಯುಲರಿಸಮ್ ಇಸ್ ಅ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. TMA ಪೈ ಕೇಸಸ್ಸು ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೈಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೋಡಿ, ಇದು ತುಂಬಾ ಇಂಪಾರ್ಟೆಂಟು. ಕೇಳ್ಬೋದು ಕೆಲವೊಂದು ಎಕ್ಸಾಮಲ್ಲಿ ಯಾವ್ಯಾವ ಕೇಸಸ್ ಯಾವ್ಯಾವ ಬಂತು ಅಂತ. ಇದನ್ನು ಕ್ರೋನಾಲಜಿಕಲ್ ಆರ್ಡರಲ್ಲಿ ಅರೇಂಜ್ ಮಾಡಿ ಅಂತಲೂ ಕೇಳ್ಬೋದು. ಕ್ವೆಶನ್ ಹೇಗೆ ಬೇಕಾದ್ರೂ ಕೂಡ ಏನಾಗ್ಬೋದು, ಟ್ವಿಸ್ಟ್ ಮಾಡಿ ಎಕ್ಸಾಮಲ್ಲಿ ಕೇಳ್ಬೋದು. ಒಂದು ಕ್ವೆಶನು ಇದು ಕ್ರೋನಾಲಜಿಕಲ್ ಆರ್ಡರಲ್ಲಿ ಕೇಳ್ಬೋದು. ಇನ್ನೊಂದು ಕ್ವೆಶನು ಕೇಶವಾನಂದ ಭಾರತಿ ಕೇಸು ರಿಲೇಟೆಡ್ ಟು ವಾಟ್, ಬೇಸಿಕ್ ಸ್ಟ್ರಕ್ಚರ್. ಮೇನಕಾ ಗಾಂಧಿ ಕೇಸಸ್ ಯಾವ್ದು ರಿಲೇಟೆಡ್ ಇದೆ, ಇಂದಿರಾ ಸಾನಿ ಕೇಸಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಈ ರೀತಿಯಾಗೂ ಕೂಡ ನಿಮಗೆ ಕ್ವೆಶನ್ಸು ರೈಸ್ ಆಗ್ಬೋದು. ಮಾಸ್ಟರ್ ಫಾಲೋಯಿಂಗಲ್ಲೂ ಕೂಡ ಕ್ವೆಶನ್ಸು ಕೇಳ್ಬೋದು. ಹೇಗೆ ಬೇಕಾದ್ರೂ ಕೇಳ್ಬೋದು. ನೋಡಿ, ವಿ ಆರ್ ಆಲ್ ನೋ ದಟ್ ಫಂಡಮೆಂಟಲ್ ರೈಟ್ಸ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಕೋರ್ ಆಫ್ ದ ಇಂಡಿಯನ್ ಡೆಮೋಕ್ರಸಿ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಲಿಬರ್ಟಿನ ಮೇಂಟೈನನ್ನು ಮಾಡೋದು, ಸ್ಟೇಟ್ ಅಥಾರಿಟಿನ ಪರ್ಸನಲ್ ಫ್ರೀಡಮ್ನ ಮೇಂಟೈನನ್ನು ಮಾಡೋದು. ಓಕೆ, ಇಂಪಾರ್ಟೆಂಟಾಗಿ ನೀವು ಎಕ್ಸಾಮಿನೇಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ನ ನೋಡ್ಕೊಬೇಕು. ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ಗಳನ್ನು ನಾವು ಏನು ಮಾಡ್ತಾ ಹೋಗಬೇಕಾಗುತ್ತೆ, ನೋಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇಷ್ಟು ಕೂಡ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಾವು ಏನು ಮಾಡ್ತಾ ಹೋಗಿದ್ವಿ, ಒಂದು ರ್ಯಾಪಿಡ್ ರಿವಿಷನನ್ನು ಮಾಡ್ಕೊಂಡ್ವಿ. ಈಗ ನಾವು ಏನು ಮಾಡ್ತಾ ಹೋಗೋಣ ಅಂತ ಹೇಳಿದ್ರೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಸಾರ್ಟ್ಔಟ್ ಮಾಡೋಣ. ಯಾವುದು UPSCಲಿ ಕೇಳಿರುವಂಥ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಇದನ್ನು ನಾನು ತೊಗೊಂಡಿದ್ದೀನಿ. UPSCಲಿ ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ CSE
UPSC CSC ಏನೆಲ್ಲ ಕ್ವೆಶನ್ ಅನ್ನ ಕೇಳಿದ್ದಾರೆ, ಅದನ್ನ ರ್ಯಾಪಿಡ್ ರಿವಿಷನ್ ನಿಮ್ಗೊಂದು ರಿವಿಷನ್ ಆಗಲಿ ಅಂತ ಕ್ವೆಶನ್ ಅನ್ನ ಕೇಳಿದ್ದೀನಿ. ನೀವು ಫಸ್ಟ್ ಆನ್ಸರ್ ಮಾಡಿ, ಆಮೇಲೆ ನೆಕ್ಸ್ಟ್ ಹೋಗಿ ತಕ್ಷಣಕ್ಕೆ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕ್ವೆಶನ್ನ ಆನ್ಸರನ್ನು ಮಾಡಿ, ಅವಾಗ ನಿಮಗೆ ಎಕ್ಸಾಮಿನೇಷನ್ ನೆನಪಲ್ಲಿ ಉಳಿಯುತ್ತೆ. ಓಕೆ, ಏನು ಕ್ವೆಶನ್ ಕೇಳಿದ್ದಾರೆ? ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಬಾಲಿಷ್ ಅನ್ಟಚಬಿಲಿಟಿ? ಆಪ್ಷನ್ ಕೊಟ್ಟಿದ್ದಾರೆ. ಆರ್ಟಿಕಲ್ 14, 15, 16, 17. ನಮ್ಗೆಲ್ರಿಗೂ ಗೊತ್ತಿದೆ ಆನ್ಸರ್ ಏನು? ಆರ್ಟಿಕಲ್ 17. ಆಲ್ರೆಡಿ ನಾವು ಏನು ಮಾಡಿದ್ದೀವಿ, ಓದಿದ್ದೀವಿ. ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಆರ್ಟಿಕಲ್ 17 ಆನ್ಸರು ವಿಚ್ ಅಬಾಲಿಷ್ ದಿ ಅನ್ಟಚಬಿಲಿಟಿ ಅಂತಲೇ ಕರಿಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ ಇದೆ. ನೆಕ್ಸ್ಟ್ ಕ್ವೆಶನ್ ಏನಿದೆ? ದ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ ಈಸ್ ಗ್ಯಾರಂಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ವಿಚ್ ಆರ್ಟಿಕಲ್ ಅಂತ. ಆರ್ಟಿಕಲ್ 19(1) ಬಿ ಇದೆ, ಆರ್ಟಿಕಲ್ 19(1) ಕ್ಲಾಸ್ ಸಿ ಇದೆ, ಆರ್ಟಿಕಲ್ 21. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನೋಡ್ಕೊಳ್ಳಿ, ಇವೆರಡೂ ಕೂಡ ಸೇಮ್ ಇದೆ. ಆನ್ಸರ್ ಇವೆರಡರಲ್ಲೇ ಇರುತ್ತೆ. ನಾವು ಆಪ್ಷನಲ್ಲೂ ಕೂಡ ಎಲಿಮಿನೇಟ್ ಅನ್ನ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಫ್ರೀಡಮ್ ಈಸ್ ನಾಟ್ ಗ್ಯಾರಂಟೆಡ್ ಅಂಡರ್ ಆರ್ಟಿಕಲ್ 19? ಕೇಳಿದರೆ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ನಾಟ್ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಕ್ವೆಶನ್ ಏನಿದೆ? ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ. ಫ್ರೀಡಮ್ ಆಫ್ ಅಸೆಂಬ್ಲಿ ಪೀಸ್ಫುಲಿ ಇದೆ. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಆರ್ಟಿಕಲ್ 19. ಅದರಲ್ಲಿ ಒಳಗಡೆ ಇರೋದು ನೀವು ಏನು ಮಾಡಬೇಕು, ನೆನಪಲ್ಲಿ ಇಟ್ಕೊಬೇಕು. ಫ್ರೀಡಮ್ ಆಫ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಫೆಷನ್ ಅದರೊಳಗಡೆ ಇತ್ತಾ? ಇಲ್ಲ. ಫ್ರೀಡಮ್ ಆಫ್ ಮೂವ್ ಫ್ರೀಲಿ ಥ್ರೂ ಔಟ್ ಇಂಡಿಯಾ ಅದರಲ್ಲಿ ಇದೆ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಎಷ್ಟು? ಆನ್ಸರ್ ಸಿನೇ ಆನ್ಸರ್. ನೋಡಿ, ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ? ನಾಟ್ ಯಾವುದಲ್ಲ? ಫ್ರೀಡಮ್ ಆಫ್ ಪ್ರಾಕ್ಟೀಸ್ ಪ್ರೊಫೆಷನ್. ಓಕೆ, ನೆಕ್ಸ್ಟ್ ಹೋಗೋಣ. ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ಸ್ ಅಂಡರ್ ವಿಚ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ನಿಮ್ಗೆ ಆಪ್ಷನ್ ಅನ್ನು ನೋಡಿದ ತಕ್ಷಣ ನೀವು ಆನ್ಸರ್ ಅನ್ನ ಮಾಡ್ಬೋದು. ಏನು ಕೇಳಿದ್ದಾರೆ? ಫಂಡಮೆಂಟಲ್ ರೈಟ್ ಟು ಎಜುಕೇಶನ್ಗೆ ಸಂಬಂಧಪಟ್ಟಿದ್ದು. ಆನ್ಸರ್ ಬಂದ್ಬಿಟ್ಟು ಆರ್ಟಿಕಲ್ 21A. ನೆಕ್ಸ್ಟ್ ಇದು ನೋಡಿ, ಆರ್ಟಿಕಲ್ 21A ನಮ್ಗೆ ಗೊತ್ತಿದೆ, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇರಲಿಲ್ಲ. ಆರ್ಟಿಕಲ್ 21A 86 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 2002 ಅಲ್ಲಿ ನಾವು ಏನು ಮಾಡಿದ್ವಿ, ಆ್ಯಡ್ ಅನ್ನ ಮಾಡಿ 6 to 14 years ತನಕ ಕಂಪಲ್ಸರಿ ಎಜುಕೇಶನ್ ಅನ್ನ ಮಾಡಿದ್ದೀವಿ. RTA ಪ್ರಕಾರ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಡಿಷನ್ ಟು ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಏನು ಮಾಡ್ಬೋದು, ಕರಿಬೋದು. ನೆಕ್ಸ್ಟ್ ಕ್ವೆಶನ್ ಏನಿದೆ? ದ ವಿಚ್ ಫಂಡಮೆಂಟಲ್ ರೈಟ್ ಡಿಸ್ಕ್ರೈಬ್ಸ್ ಆಸ್ ದ ಅಂಬೇಡ್ಕರ್ಸ್ ಆರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ನಮಗೆಲ್ಲ ಗೊತ್ತಿದೆ, ದ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಆರ್ಟಿಕಲ್ 32. ಆನ್ಸರ್ ಆಪ್ಷನ್ ಸಿ ಇಸ್ ದಿ ಆನ್ಸರ್. ನಮ್ಗೆ ಗೊತ್ತಿದೆ, ಆಲ್ರೆಡಿ ನೋಡಿದ್ದೀವಿ. ಸಿಕ್ಸ್ತ್ ಕ್ವೆಶನ್ ಏನಿದೆ? ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಇನ್ ಇಂಡಿಯಾ ಇಸ್ ಅ ಗ್ಯಾರಂಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಅಂತ ಕ್ವೆಶನ್ ಅನ್ನ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಆರ್ಟಿಕಲ್ 25 to 28. ನೋಡಿ, ನಾನು ಫಾಸ್ಟಾಗಿ ಆನ್ಸರ್ ಮಾಡ್ತಾ ಹೋಗಿದ್ರೆ ಟೈಮ್ ಇಲ್ಲಿ ಕನ್ಸ್ಯೂಮ್ ಆಗುತ್ತೆ ಅಂತ ನೀವು ಪಾಸ್ ಮಾಡಿ ಆನ್ಸರನ್ನು ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವೆಶನು. ವಿಚ್ ಆರ್ಟಿಕಲ್ ಪ್ರೊವೈಡೆಡ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡಬಲ್ ಜಿಯೋಪಾರ್ಡ್ ಆ್ಯಂಡ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ? ಜಿಯೋಪಾರ್ಡಲ್ಲಿ ಮತ್ತು ಸೆಲ್ಫ್ ಇನ್ಕ್ರಿಮಿನೇಷನ್ನು ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿತ್ತು 2011. ಆನ್ಸರ್ ಬಂದ್ಬಿಟ್ಟು ಆರ್ಟಿಕಲ್ 20. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡ್ತಾ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಫಂಡಮೆಂಟಲ್ ರೈಟ್ಸ್ ಆರ್ ಅವೈಲೇಬಲ್ ಟು ಓನ್ಲಿ ಸಿಟಿಸನ್ಸ್? ನಾನು ಆವಾಗಲೇ ಹೇಳಿದೆ, ಈ ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್ ನಾನು ಮಾಡಿದ್ದು ರ್ಯಾಪಿಡ್ ರಿವಿಷನ್, ಫುಲ್ ಡೀಟೇಲ್ ಆಗಿ ಹೋಗಿಲ್ಲ. ಡೀಟೇಲ್ ಆಗಿ ಹೋದರೆ ಇದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಏನು ಮಾಡ್ತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತಿದ್ವಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಆರ್ಟಿಕಲ್ 19. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡ್ತಾ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಆಲ್ರೆಡಿ ಗೊತ್ತಿದೆ, ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ರೈಟ್ ಟು ಪ್ರಾಪರ್ಟಿ. ಎಟ್ ಪ್ರೆಸೆಂಟ್ ರೈಟ್ ಟು ಪ್ರಾಪರ್ಟಿ ಇಸ್ ದ ಲೀಗಲ್ ರೈಟ್, ಫಂಡಮೆಂಟಲ್ ರೈಟ್ ಅಲ್ಲ. ಯಾಕೆ? ಆಲ್ರೆಡಿ ನಾನು ಹೇಳಿದೆ, ಇದನ್ನ ನಾವು 44th ಅಮೆಂಡ್ಮೆಂಟ್ ಅನ್ನ ಮಾಡಿ 1978 ಅಲ್ಲಿ ಆರ್ಟಿಕಲ್ 300 ಆ್ಯಡ್ ಅನ್ನ ಮಾಡಿದ್ದೀವಿ. ಈಗ ಏನಾಗಿದೆ, ಇದು ಲೀಗಲ್ ರೈಟು ಆಗಿದೆ. Okay, which of the following rights are described as Supreme Court heart and soul? Already we are all know that. Option C is the answer. ಅಂಬೇಡ್ಕರ್ ಅವರು ಆರ್ಟಿಕಲ್ 32ನ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ರು. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಹಿಬಿಟೆಡ್ ಅಂಡರ್ ರೈಟ್ ಎಗನೆಸ್ಟ್ ಎಕ್ಸ್ಪ್ಲೋಟೇಷನ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ನಮ್ಗೆ ಗೊತ್ತಿದೆ, ಎಂಪ್ಲಾಯ್ಮೆಂಟ್ ಅಂಡರ್ ಬಿಲೋ ಚಿಲ್ಡ್ರನ್. ಆಲ್ರೆಡಿ ನಾವು ಇದನ್ನ ಓದಿದ್ದೀವಿ.
ಓಕೆ, ನೆಕ್ಸ್ಟ್ ಏನಿದೆ, ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಆರ್ಟಿಕಲ್ 2930 ಪ್ರೈಮರ್ಲಿ ಮೀನ್ ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ವಿಚ್ ಗ್ರೂಪ್ ಅಂತ ಇದೆ. ಆಲ್ರೆಡಿ ನಮ್ಗೆ ಗೊತ್ತಿದೆ. ವಿ ಆರ್ ಟಾಕ್ಡ್ ಅಬೌಟ್, ಎಲ್ಲೂ ಕೂಡ ಶೆಡ್ಯೂಲ್ ಕಾಸ್ಟ್, ಬ್ಯಾಕ್ವರ್ಡ್, ವುಮೆನ್ ಅಂತ ನೋಡಿಲ್ಲ, ಮೈನಾರಿಟಿ ಅಂತ ನೋಡಿದ್ವಿ. ಆನ್ಸರ್ ಬಂದ್ಬಿಟ್ಟು ಮೈನಾರಿಟಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದಿ ರೈಟ್ ಟು ಇಕ್ವಾಲಿಟಿ ಅಂತ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಬಿ, ಇಟ್ ಅವೈಲೇಬಲ್ ಟು ಆಲ್ ಪರ್ಸನ್. ನೋಡಿ, ರೈಟ್ ಟು ಈಕ್ವಾಲಿಟಿ ಅಂದ್ರೆ ಇಂಡಿಯನ್ ಸಿಟಿಸನ್ ಮಾತ್ರ ಇದೆಯಾ? ರಾಂಗ್ ಆನ್ಸರ್, ಎಲಿಮಿನೇಟ್ ಅನ್ನ ಮಾಡಿ. ಇಟ್ ಇಸ್ ನಾಟ್ ಎನ್ಫೋರ್ಸಬಲ್ ಇನ್ ಕೋರ್ಟ್. ಫಂಡಮೆಂಟಲ್ ಈಸ್ ಇನ್ ಎನ್ಫೋರ್ಸಬಲ್, ನಾಟ್ ಅಲ್ಲ. ಡ್ಯೂರಿಂಗ್ ಪ್ರೆಸಿಡೆಂಟ್ ರೂಲ್ ಅಲ್ಲಿ ರೈಟ್ ಟು ಈಕ್ವಾಲಿಟಿನ ನಾವು ಏನ್ ಮಾಡ್ತೀವಿ? ಸಸ್ಪೆಂಡ್ನ ಮಾಡಲ್ಲ. ಹಂಗಾಗಿ ಕ್ವೆಶನ್ ಏನಿದೆ ಕರೆಕ್ಟ್ ಆಗಿರೋದ್ರಿಂದ ನಾವು ಆಪ್ಷನ್ ಅನ್ನು ನೋಡಿಕೊಂಡು ಕೂಡ ಆನ್ಸರ್ ಅನ್ನ ಮಾಡ್ಬೋದು. ಓಕೆ, ಆಪ್ಷನ್ ಬಿ ಇಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ, ವಿಚ್ ಫಂಡಮೆಂಟಲ್ ರೈಟ್ಸ್ ವರ್ reinstated after being removed during emergency. ಇದಕ್ಕೆ 2012ನ UPSC ಕ್ವೆಶನ್ ಆಗಿತ್ತು. ಇದು ಆಪ್ಷನ್ ಎ ಇಸ್ ದಿ ಆನ್ಸರ್. ಓಕೆ, 15 ಫಂಡಮೆಂಟಲ್ ರೈಟ್ಸ್ ಕೆನಾಟ್ ಬಿ ಸಸ್ಪೆಂಡೆಡ್ ಈವನ್ ಡ್ಯೂರಿಂಗ್ ಎಮರ್ಜೆನ್ಸಿ. ಆಲ್ರೆಡಿ ನಮ್ಗೆ ಗೊತ್ತಿದೆ, ಈ ಡ್ಯೂರಿಂಗ್ ಎಮರ್ಜೆನ್ಸಿಲಿ ಯಾವುದನ್ನ ನಾವು ಮಾಡೋಂಗಿಲ್ಲ. ಆರ್ಟಿಕಲ್ 21 ಆಪ್ಷನ್ ನೋಡ್ಕೊಂಡು ಆನ್ಸರನ್ನು ಮಾಡಿ. ಏನು, ಆರ್ಟಿಕಲ್ 20ನ ನಾವು ಏನು ಮಾಡೋಂಗಿಲ್ಲ, ಸಸ್ಪೆಂಡನ್ನು ಮಾಡೋಂಗಿಲ್ಲ. ಅಕಾರ್ಡಿಂಗ್ ಟು 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಒಂದು ಅಮೆಂಡ್ಮೆಂಟು ಥ್ರೂ. ಇಷ್ಟು ಕೂಡ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನಾನು ತೊಗೊಂಡೆ, ಯಾಕೆಂದರೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹಂಗಾಗಿ ನೀಟಾಗಿ ಇದು ಒಂದು ರ್ಯಾಪಿಡ್ ರಿವಿಷನ್ನು. ಇದು ಫುಲ್ ಕಂಪ್ಲೀಟ್ ಫಂಡಮೆಂಟಲ್ ರೈಟ್ಸ್ ಅಲ್ಲ. ಅಪ್ಕಮಿಂಗ್ ಡೇಸಲ್ಲಿ ಫಂಡಮೆಂಟಲ್ ರೈಟ್ಸ್ನ ಒಂದೊಂದು ಫಂಡಮೆಂಟಲ್ ರೈಟ್ಸ್ ತೊಗೊಂಡು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಳೆ ಎಕ್ಸಾಮ್ ಅಂದರೆ ಒಂದು ರೌಂಡ್ ರಿವಿಷನ್ ಆಗಬೇಕಂದ್ರೆ ಈ ಕ್ಲಾಸ್ನ ನೋಡ್ಕೊಂಡು ಹೋಗ್ಬೋದು. ಯಾಕೆಂದರೆ ನಾನು ಡಿಫ್ರೆಂಟ್ ಕೇಸಸ್ಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವೆಶನ್ನ 15 ತೊಗೊಂಡಿದ್ದೀನಿ. ಹಂಗಾಗಿ ತುಂಬಾ ಒಂದು ಹೆಲ್ಪ್ಫುಲ್ ಆದಂಥ ಕ್ಲಾಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು.